Hi, hello dear students. Welcome to particularly this derivation part of view. So this video. So ಎಲ್ಲರೂ ಕರೆಕ್ಟ್ ಆಗಿ ಈ ವಿಡಿಯೋನ ವಾಚ್ ಮಾಡ್ರಿ. ನಾಳೆ ಇದು 3 ಮಾರ್ಕ್ಸಿಗೆ ಆದ್ರೂ ಬೀಳ್ಬೋದು, 5 ಮಾರ್ಕ್ಸಿಗೆ ಆದ್ರೂ ಬೀಳ್ಬೋದು. ಪ್ರಿವಿಯಸ್ ಇಯರ್ ಎಲ್ಲ 5 ಮಾರ್ಕ್ಸಿಗೆ ಅಪಿಯರ್ ಆಗ್ತಿತ್ತು. ಬಟ್ ಈ ಸಲ ಏನದಲ್ಲ ಇದು 3 ಮಾರ್ಕ್ಸಿಗೆ ಅಪಿಯರ್ ಆಗ್ತೈತಿ ಅಂತೇಳಿ. ಸೊ ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದಿಸ್. ಸೊ ಆಲ್ರೆಡಿ ಮೆನಿ ಮೋರ್ ಟೈಮ್ಸ್ ದಿಸ್ ವಾಸ್ ಅಪಿಯರ್ಡ್ ಫಾರ್ ದಿ 5 ಮಾರ್ಕ್ಸ್. ಸೊ ಕ್ವಶನ್ ಹೆಂಗ್ ಕೇಳ್ತಾನೆ ಅನ್ಸುತ್ತ ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ರಿ. Derive the equation of a line in a space passing through a point and parallel to a vector both in vector and Cartesian form ಅಂತೇಳಿ ಈ ತರ ಕೇಳಿರ್ತಾನ. ಸೊ ಉಳಿದ ದಿನ 3 ಡೆರಿವೇಶನ್ ನಾವು ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದ್ದೀವಿ. ಅವು ಕೇಳ್ತಾನೆ ಬಿಡ್ತಾನೆ ಗೊತ್ತಿಲ್ಲ. ಇದನ್ನ ಮಾತ್ರ ಸೊ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದ ಡೆರಿವೇಶನ್ ಕನ್ಸರ್ನ್ ಟು ದಿಸ್. ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿಸ್ ಒನ್. ಸೊ ಇಲ್ಲಿ ನಿಮಗೆ ಸ್ವಲ್ಪ ಅರ್ಥ ಆಗ್ಲಿ ಅಂತೇಳಿ ಡಿಫ್ರೆಂಟ್ ಕಲರ್ ನ ಯೂಸ್ ಮಾಡಿ ತೆಗೆದಿರ್ತದ. ಡಯಾಗ್ರಾಮ್ ತೆಗೆದು ನೆಕ್ಸ್ಟ್ ಏನ್ ರಿಸರ್ತ ಅದರದೇ ಡೆರಿವೇಶನ್ ಮಾಡಿಸಿರ್ತದ. ಸೊ ಫಸ್ಟ್ ನಿಮಗೆ 3 ಡೈಮೆನ್ಷನಲ್ ದೊಳಗ ಸೊ ವಿ ಹ್ಯಾವ್ ಟು ಇದು 3D ದಿಂದ ನೋಡ್ರಪ್ಪ, 3 ಡೈಮೆನ್ಷನಲ್ ಜಿಯೋಮೆಟ್ರಿ ದಿಂದ ಇದು ಡೆರಿವೇಶನ್ ಇದ್ದಿದ್ದು. ಸೊ ಈ ತರ ನಿಮಗೆ ಏನಪ್ಪಾ ಅಂದ್ರ 3 ಡೈಮೆನ್ಷನಲ್ ಸೊ ದಟ್ ಈಸ್ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್ ಅಂತೇಳಿ ನೀವು ಕರೆಕ್ಟ್ ಆಗಿ ಡಯಾಗ್ರಾಮ್ ತೆಗೆದು ಸೊ ರೀಪ್ರೆಸೆಂಟೇಷನ್. ಸೊ ಇಲ್ಲಿ ನಾನು ಇದಕ್ಕೆ ಎಕ್ಸ್ ಎಕ್ಸಿಸ್ ಅಂತೇಳಿ ತಗೊಂಡಿದ್ದೀನಿ. ಕೆಲವೊಂದು ಕಾಲೇಜ್ದಾಗ ಡಿಫ್ರೆಂಟ್ ಆಗಿ ತಗೋಬಹುದು, ಅವ್ರ ಚಾಯ್ಸ್. ಸೊ ಎಕ್ಸ್ ಎಕ್ಸಿಸ್ ಐ ಹ್ಯಾವ್ ಟೇಕನ್ ಹಿಯರ್. Next ಸರ್ತ y axis this I considered. Next ಸರ್ತ z axis I have considered for this one. So this is the 3 dimensional. So ಇಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಸೊ ನಿಮ್ಗ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇದ್ದಾವ. ಯಾವ್ದ್ರ ಸರ್ತ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ಮತ್ತೆ ಜೆಡ್ ಎಕ್ಸಿಸ್ ಅಂತೇಳಿ ಅವ ಏನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನಪ್ಪ ಅಂದ್ರ ಒಂದ್ ಲೈನ್ ಅದಂತ ದಟ್ ಈಸ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಅಂತೇಳಿ ಮತ್ತೆ ಏನ್ ಹೇಳಿದ ಅನ್ಸತ್ತ ಪ್ಯಾರಲಲ್ ಟು ಅ ವೆಕ್ಟರ್. ಸೊ ಒಂದು ವೆಕ್ಟರ್ ನ ತೆಗೋಣ ಅಂತಿಲ್ಲ. ಫಸ್ಟ್ ದಿಸ್ ಇಸ್ ದಿ ವೆಕ್ಟರ್. ಸೊ ವಿ ಶಾಲ್ ಕಾಲ್ ದಿಸ್ ಒನ್ ಆಸ್ ಎ ಬಿ ವೆಕ್ಟರ್ ಅಂತೇಳಿ. ಇದಕ್ಕೆ ಏನನ್ನು ಬಿ ವೆಕ್ಟರ್ ವಿ ಶಾಲ್ ಕನ್ಸಿಡರ್. ನೆಕ್ಸ್ಟ್ ಈ ವೆಕ್ಟರ್ ಕ ಪ್ಯಾರಲಲ್ ಆಗಿ ಒಂದು ಲೈನ್ ಹೊಂಟದಂತ. ಸೊ ದಟ್ ಐ ವಿಲ್ ಯೂಸ್ ಎಸ್ ಎ ಡಿಫ್ರೆಂಟ್ ಕಲರ್. ಮೋಸ್ಟ್ ಪ್ರಾಬಬ್ಲಿ ದಿಸ್ ಇಸ್ ವಿಸಿಬಲ್ ಕ್ಲಿಯರ್ಲಿ. ಸೊ ಈ ಲೈನ್ ಏನ್ ಮಾಡ್ತದಂತ ದಟ್ ಈಸ್ ಗೋಯಿಂಗ್ ಟು ಪಾಸ್ ಥ್ರೂ ದಿ ಒನ್ ಪಾಯಿಂಟ್. ಸೊ ಆ ಪಾಯಿಂಟ್ ಗೆ ಏನಂತ ಹೇಳಿ ಕರೆಯೋಣ ಸರ್ತ ಇಲ್ಲೊಂದು ಪಾಯಿಂಟ್ ನ ಕನ್ಸಿಡರೇಷನ್ ಮಾಡಿದೆ ಅಂದ್ರೆ ಎ ಪಾಯಿಂಟ್ ದಟ್ ಈಸ್ ದ x1 y1 z1 ಅಂತೇಳಿ ಇದಕ್ಕ ಒಂದು ಪೊಸಿಷನ್ ವೆಕ್ಟರ್ಲೆ ಜಾಯಿನ್ ಮಾಡಿದೆವು ಅಂತಂದ್ರೆ ಸೊ ಇಫ್ ಯು ಜಾಯಿನ್ ಬೈ ದಿ ಪೊಸಿಷನ್ ವೆಕ್ಟರ್. ಸೊ ದಿಸ್ ಇಫ್ ಯು ಜಾಯಿನ್ ಜಸ್ಟ್ ಅ ಮಿನಿಟ್, ಇಫ್ ಯು ಜಾಯಿನ್ ದಿಸ್ ಒನ್ ಬೈ ದಿ ಸೊ ಪೊಸಿಷನ್ ವೆಕ್ಟರ್. ಸೊ ಇಲ್ಲಿದಿಂದ ಇಲ್ಲಿ ತಕ ಸೊ ಒಂದು ಪೊಸಿಷನ್ ವೆಕ್ಟರ್ ವಿ ಶಾಲ್ ಕಾಲ್ ಇಟ್ ಆಸ್ ಎ ಪೊಸಿಷನ್ ವೆಕ್ಟರ್. ನೆಕ್ಸ್ಟ್ ಯಾವುದೋ ಒಂದು ಪಾಯಿಂಟ್ ಈ ಲೈನ್ ದ ಮ್ಯಾಲ ಕನ್ಸಿಡರೇಷನ್ ಮಾಡೋಣ. ಸೊ ಆನ್ ದಿಸ್ ಲೈನ್ ದಟ್ ಈಸ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಆಯ್ತು. ಅಂಡ್ ಇಕ್ವೇಶನ್ ಕಂಡು ಹಿಡಿಬೇಕಾಗಿತ್ತಂದ್ರೆ ಲೆಟ್ ಪಿ ಬಿ ಅ ಎನಿ ಪಾಯಿಂಟ್ ಆನ್ ದಿಸ್. ಸೊ ಯಾವ್ದ್ರ ಮೇಲೆ ರಿಸರ್ತ ಅದೇ ಲೈನ್ ಮೇಲೆ. ಸೊ ಪಿ ಅನ್ನೋದು ಒಂದು ಪಾಯಿಂಟ್ ನ ಇಲ್ಲಿ ಕನ್ಸಿಡರೇಷನ್ ಮಾಡೋದು. ಅದರದ್ದು ಕೋಆರ್ಡಿನೇಟ್ ಇರುತ್ತೆ ಎಕ್ಸ್ ವೈ ಝೆಡ್ ಅಂತೇಳಿ. ಎಕ್ಸ್ ವೈ ಝೆಡ್. ಸೊ ಕರೆಕ್ಟ್ ಆಗಿ ಡಯಾಗ್ರಾಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರೆ. ನೆಕ್ಸ್ಟ್ ಇಫ್ ಯು ಜಾಯಿನ್ ದಟ್ ಸೊ ಹಿಯರ್ ಇಲ್ಲಿ ವೈಟ್ಲೆ ತೆಗೆದಿರ್ತ ನೋಡ್ರಿ. ಸೊ ಇಫ್ ಯು ಜಾಯಿನ್ ದಟ್ O to P, ಇದಕ್ಕೆ O ಅನ್ನೋನು ಒರಿಜಿನ್ O to P, then we shall consider this as a position vector ಏನು R ಅಂತೇಳಿ. ನೆಕ್ಸ್ಟ್ ಈ ಲೈನ್ ಏನಿದೆಯಲ್ಲ this is the line that is passing through a given point and parallel to a vector. ಇಷ್ಟಿದೆ ಸ್ಟೇಟ್ಮೆಂಟ್ ಗೆ ತಕ್ಕಂಗ. ಸೊ ಕರೆಕ್ಟ್ ಆಗಿ ನಿಮಗೆ ಡಯಾಗ್ರಾಮ್ ನ ಗೊತ್ತಿರಬೇಕು. ಸೊ ಈ ಪಾಯಿಂಟ್ ಈ ಲೈನಿಗೆ ಬೇಕಂದ್ರೆ ಎಲ್ ಅಂತೇಳಿ ಹೆಸರು ಕೊಡ್ತಿದ್ರೆ ಕರಿಬಹುದು. ಸೊ ದಿಸ್ ಲೈನ್ ಈಸ್ ಪಾಸಿಂಗ್ ಥ್ರೂ ಅ ಗಿವನ್ ಪಾಯಿಂಟ್ and parallel to the vector, and he has asked so what a vector form as well as Cartesian form. ಫಸ್ಟ್ ನೇದು ಮಾಡೋದೆಲ್ಲ ಇದು ಯಾವ್ದ್ರ ಸರ್ತ ವೆಕ್ಟರ್ ಫಾರ್ಮ್ ನೋಡ್ರಿ. ಇದು ಏನ್ ಮಾಡ್ಲತ್ತೀವಿ ಅಲ್ಲಿ. ಸೊ ಫಸ್ಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ದಿಸ್ ಇಸ್ ದಿ ವೆಕ್ಟರ್ ಫಾರ್ಮ್. ಓಕೆ, ವೆಕ್ಟರ್ ಫಾರ್ಮ್ ದಿ ಡೆರಿವೇಶನ್. ಆಫ್ಟರ್ ದಟ್ ವಿ ಶಾಲ್ ಗೋ ಹೆಡ್ ದಿ ಕಾರ್ಟಿಸಿಯನ್. ವೆಕ್ಟರ್ ದಾಗ ಅಂತಂದ್ರೆ ಏನು ವೆಕ್ಟರ್ ದ ಇಕ್ವೇಶನ್ಸ್ ನ ಇಕ್ವೇಶನ್ ದೊಳಗೆ ವೆಕ್ಟರ್ಸ್ ಗಳು ಇರ್ತಾವ ಲೈಕ್ ಎ ವೆಕ್ಟರ್ ಮತ್ತೆ ಆರ್ ವೆಕ್ಟರ್ ಅಂತೇಳಿ. ಅದೇ ಕಾರ್ಟಿಸಿಯನ್ ಅಂದ್ರೆ ಏನ್ರಿ ಸರ್ತ ಎಕ್ಸ್ ವೈ ಝೆಡ್ ಅಂತೇಳಿ ಈ ತರ ಇದ್ದಿರ್ತಾವ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಎಕ್ಸ್ಪ್ಲನೇಷನ್. ಸೊ ಇದು ಇಷ್ಟು ಡಯಾಗ್ರಾಮ್ ಚಂದಾಗೆ ತೆಗೆದು ನೆಕ್ಸ್ಟ್ ಅಂತಂದ್ರೆ ಎಕ್ಸ್ಪ್ಲನೇಷನ್. ಸೊ ಬಹಳಷ್ಟು ಶಾರ್ಟ್ ಆಗಿ ಬರ್ಸಿರ್ತದ, ಬಹಳಷ್ಟು ಬರ್ಸ ಗೊತ್ತ ಕುಂದ್ರದಕ್ಕಿಂತ. ಸೊ ಲೆಟ್ ಪಿ ಅಂದ್ರೆ ಏನಂತೇಳಿ ಎನಿ ಒನ್ ಸೊ ಪಾಯಿಂಟ್ ಆನ್ ದಿ ಲೈನ್ ಎದ್ರ ಮೇಲೆ ಇರ್ತಿರ್ತ ಅಂದ್ರೆ ಎಲ್ಲದ ಮೇಲ. ಓಕೆ, ಲೆಟ್ ಸೊ ಇವಿಷ್ಟು ಬರದ್ರ ಬೆಸ್ಟ್, ಬರಿಲಿಲ್ಲ ಅಂದ್ರೆ ಡೈರೆಕ್ಟ್ ಬರಿತಿದ್ರೆ ಬರಿಬಹುದು. ಲೆಟ್ ಎಕ್ಸ್ ವೈ ಇದು ಒನ್ ಅಲ್ಲ ಇದು ಎಕ್ಸ್ ವೈ ಝೆಡ್ ಬಿ ಇ ಬಿ ಎನಿ ಪಾಯಿಂಟ್ ಪಿ ಬಿ ಎನಿ ಪಾಯಿಂಟ್ ಅಂತಂದಂಗ ಆನ್ ಪಿ ಬಿ ಎನಿ ಪಾಯಿಂಟ್ ಆನ್ ದಿ
ಗಿವನ್ ಲೈನ್ ಎಲ್ ಆನ್ ದಿ ಗಿವನ್ ಲೈನ್ ಎಲ್. ಅದರದ ಲೈನ್ ಹೆಸರು ಏನಂತ ಹೇಳ್ಕೊಂಡ್ವಿ ಎಲ್. ಈಗ ಲೆಟ್ ಏನ್ರಿ ಸರ್ ಅಂತಂದ್ರೆ ಎ ಅಂತೇಳಿ ಏನ್ ತಗೊಂಡಿದ್ವಿ x1 y1 z1 ಅಂತೇಳಿ ತಗೊಂಡಿದ್ವಲ್ಲ. ಲೆಟ್ ಎ x1 y1 z1 ಬಿ ದಿ ಗಿವನ್ ಪಾಯಿಂಟ್, ಬಿ ದಿ ಸೊ ಕೊಟ್ಟಿದ್ದ ಪಾಯಿಂಟ್ ಅಂತೇಳಿ ಬಿ ದಿ ಗಿವನ್ ಪಾಯಿಂಟ್, ಅದೇ ಗಿವನ್ ಪಾಯಿಂಟ್ ಅಂತೇಳಿ ಬಿ ದಿ ಗಿವನ್ ಪಾಯಿಂಟ್. ಸೊ ಅವಾಗ ಪೊಸಿಷನ್ ವೆಕ್ಟರ್ಸ್ ನ ಅಲ್ಲೇ ಡಯಾಗ್ರಾಮ್ ಮೇಲೆ ಬರ್ದಿದ್ವಿ ನೋಡ್ರಿ. ದೆನ್ ದ ಪೊಸಿಷನ್ ವೆಕ್ಟರ್ಸ್, then the position vectors, then the position vectors, then the position vectors ಯಾವ್ಯಾವ ಆಗ್ತಾವ್ರಿ ಸರ್ತ ಡಯಾಗ್ರಾಮ್ ನೋಡ್ರಿ ನೀವೇ ಹೇಳ್ರಿ. ಇದಕ್ಕ ಎ ಅಂತಿದ್ವಿ, ನೆಕ್ಸ್ಟ್ ಸರ್ತ ಇದಕ್ಕ ಆರ್ ಅಂತ ಹೇಳಿ ಕರೆದಿದ್ವಿ ನೋಡ್ರಿ. ಸೊ ದೆನ್ ಸೊ ಪೊಸಿಷನ್ ವೆಕ್ಟರ್ಸ್ ಯಾವ್ಯಾವ್ರಿ ಸರ್ತ ಓ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಅಂಡ್ ಓ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ಆರ್ ವೆಕ್ಟರ್. ಸೊ ಇದು ಇಷ್ಟು ಬರದ್ರಿ ಅಂದ್ರ ನೆಕ್ಸ್ಟ್ ಇಲ್ಲಿ ಒಂದು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಈ ಎ ಪಿ ವೆಕ್ಟರ್ ಏನಿದೆಯಲ್ಲ, ಎ ದಿಂದ ಪಿ ವೆಕ್ಟರ್ ವಿಚ್ ಈಸ್ ಪ್ಯಾರಲಲ್ ಟು ದ ಬಿ ವೆಕ್ಟರ್, ಅಂದ್ರೆ ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು ದ ಗಿವನ್ ಬಿ ವೆಕ್ಟರ್ ಅಂತೇಳಿ. ಸರಿ ಸರ್, ಹಾಗಾದ್ರೆ ಪ್ಯಾರಲಲ್ ಏನ್ ಕಂಡೀಷನ್ ಇದೆಯಲ್ಲ ಆ ಕಂಡೀಷನ್ ನ ಯೂಸ್ ಮಾಡಿಬಿಟ್ರೆ ಅಂದ್ರೆ ದೆನ್ ಯು ವಿಲ್ ಗೆಟ್ ದ ಡೆರಿವೇಶನ್. ಸೊ ಎ ಪಿ ಈಸ್ ಪ್ಯಾರಲಲ್ ಟು, ಎ ಪಿ ವೆಕ್ಟರ್ ಈಸ್ ಸೊ ಪ್ಯಾರಲಲ್ ಟು, ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು ಯಾವ್ದಕ್ಕೆ ಸರ್ತ ಬಿ ವೆಕ್ಟರ್, ಅಂದ್ರೆ ಗಿವನ್ ವೆಕ್ಟರ್ ಟು ದ ಗಿವನ್ ವೆಕ್ಟರ್ ಬಿ, ಟು ದ ಗಿವನ್ ವೆಕ್ಟರ್ ಬಿ ವೆಕ್ಟರ್. ಗಿವನ್ ವೆಕ್ಟರ್ ಯಾವ್ದ್ರಿ ಸರ್ತ ಬಿ ವೆಕ್ಟರ್ ಕ ಪ್ಯಾರಲಲ್ ಇದೆ. ಸೊ ಹಾಗಾದ್ರೆ ಏನಾಗ್ತದೆ ಸರ್ತ ಪ್ಯಾರಲಲ್ ಇದ್ದಾಗ ದಟ್ ಈಸ್ ಎ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು, ಸೊ ಬಿ ವೆಕ್ಟರ್ ಇರ್ತದ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಎಷ್ಟು ಹೆಚ್ಚು ಕಡಿಮೆ ಸರ್ತ ಲ್ಯಾಂಬ್ಡಾ ಟೈಮ್ಸ್ ಎ ಪಿ ಇಸ್ ಈಕ್ವಲ್ಸ್ ಟು ದ ಬಿ ವೆಕ್ಟರ್, ಬಟ್ ಲ್ಯಾಂಬ್ಡಾ ಟೈಮ್ಸ್ ಮೋರ್ ಆರ್ ಲೆಸ್ ಅಂತ. ಸೊ ಈಗ ಎ ಪಿ ಅನ್ನೋದು ಹೆಂಗ್ ಬರೀತಿರಪ್ಪ ಅಂತಂದ್ರೆ ಇದು ಮೊನ್ನೆ ಇದು ಪ್ರಿವಿಯಸ್ ವಿಡಿಯೋದಾಗ ಪಾರ್ಟ್ ಸಿ ವಿಡಿಯೋದಾಗನು ಹೇಳಿದೆ ನೋಡ್ರಿ. ಅಂದ್ರೆ ಪೊಸಿಷನ್ ವೆಕ್ಟರ್ ದ ಡೆರಿವೇಶನ್ ದಾಗ ಇದು ಹೆಂಗ್ ಬರೀತಿರಿ ಸರ್ ಅಂತಂದ್ರೆ ಈ ಫೈನಲ್ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಪೊಸಿಷನ್ ವೆಕ್ಟರ್ ವಿಚ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ನೀವು ಡಯಾಗ್ರಾಮ್ ತೆಗೆದು ಪೊಸಿಷನ್ ವೆಕ್ಟರ್ಸ್ ಬರೋದಕ್ಕೆ ಎ ಪಿ ಇಸ್ ಪ್ಯಾರಲಲ್ ಟು ದಿ ಗಿವನ್ ವೆಕ್ಟರ್ ಬಿ ಅಂತೇಳಿ ಡೈರೆಕ್ಟ್ ಆಗಿ ಇಷ್ಟೇ ಬರೋದು ನಡೀತದ. ಲೆಟ್ ಅಂತೇಳಿ ಇವು ಬರೆದ್ರೆ ಬರೀರಿ, ಇರ್ಲಿಲ್ಲ ಅಂದ್ರೆ ಮಿನಿಮಮ್ ಡಯಾಗ್ರಾಮ್ ಚಂದಾಗಿ ತೆಗೆದು ಸೊ ಕರೆಕ್ಟ್ ಆಗಿ ಇಷ್ಟು ಬರೋದಕ್ಕೆ ಸೊ ಇವು ವ್ಯಾಲ್ಯೂಸ್. ಸೊ ಒ ಪಿ ಅಂದ್ರೆ ಏನದ ಆರ್ ವೆಕ್ಟರ್ ಇದೆ, ಓ ಎ ಅಂದ್ರೆ ಸತ್ತ ಎ ವೆಕ್ಟರ್ ಇದೆ, ಇದು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಇಂಪ್ಲೈಸ್ ದಟ್ ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು, ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅಂದ್ರೆ ಪ್ಲಸ್ ಆಯ್ತು, ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ಇದಕ್ಕ ಕಾಲ್ ಆಸ್ ಇಕ್ವೇಶನ್ ನಂಬರ್ 1. ಇದನ್ನೇ ಏನಪ್ಪಾ ಅಂದ್ರೆ ವೆಕ್ಟರ್ ಫಾರ್ಮ್ ಆಫ್ ದಿ ಇಕ್ವೇಶನ್ ಆಫ್ ಅ ಲೈನ್ ಇದೆ ನೋಡ್ರಿ. ಇಷ್ಟು ಮಾಡಿದ್ರ ಸೊ ಇದು 3 ಮಾರ್ಕ್ಸ್ ಇತ್ತು ಅಂತಂದ್ರೆ 2 ಮಾರ್ಕ್ಸ್ ಬಿಡ್ದಿರ್ತದೆ. ನೆಕ್ಸ್ಟ್ ಕಾರ್ಟೇಸಿಯನ್ 1 ಮಾರ್ಕ್ಸ್ ಇಲ್ಲ, ಬರೀ ಇಷ್ಟೇ ಕೇಳಿದ್ರೆ ಇದನ್ನ ಕೇಳ್ಬೋದು. ದಿಸ್ is the ಏನ್ರಿ ಸರ್ತ ವೆಕ್ಟರ್ ಫಾರ್ಮ್ ಆಫ್, ದಿಸ್ ಇಸ್ ದಿ ವೆಕ್ಟರ್ ಫಾರ್ಮ್ ಆಫ್ ಅ ಇಕ್ವೇಶನ್ ಆಫ್ ಲೈನ್, ಇಕ್ವೇಶನ್ ಆಫ್ ಅ ಲೈನ್. ಸೊ ಇದೇ ಏನ್ರಿ ಸರ್ತ ವೆಕ್ಟರ್ ಫಾರ್ಮ್ ಆಫ್ ಅ ಇಕ್ವೇಶನ್ ಆಫ್ ಅ ಲೈನ್. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಿಸ್ ಮಚ್. ನೆಕ್ಸ್ಟ್ ಕಾರ್ಟೇಸಿಯನ್ ತಂದು ಪಟ್ನೆ ಬಿಡಿಸಿ ಕಂಪ್ಲೀಟ್ ಮಾಡಿ ಕೊಡೋಣಂತ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಅಟ್ ಅ ಫಾಸ್ಟ್ ರೇಟ್. ಸೊ ಕಾರ್ಟೇಸಿಯನ್ ಫಾರ್ಮ್ಗೆ ಸೊ ಡೈರೆಕ್ಟ್ ಆಗಿ ಬರ್ದಿರ್ತೀನಿ ನೋಡ್ರಿ. ನಿಮ್ಗೆ ಆಲ್ರೆಡಿ ಈ ಡಯಾಗ್ರಾಮ್ ಮೇಲೆ ಮೆನ್ಷನ್ ಮಾಡೈತಿ ಏನೇನ್ರಿ ಸರ್ತ ಎದು ಮತ್ತ ಪಿ ದು ಇದ್ರದ್ದು ಒಂದ್ರದ್ದು. ಸೊ ಜಸ್ಟ್ ಏನಪ್ಪಾ ಅಂದ್ರೆ ಅಸ್ಯೂಮ್ ದೋಸ್. ಸೊ ಏನಂತ ಹೇಳ್ರಿ ಸರ್ತ ಅಂದ್ರೆ ಎ ಬಿ ಸಿ ಆಸ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಅ ವೆಕ್ಟರ್ ಬಿ. ಅದು ಏನ್ ಕೊಟ್ಟಿದ್ದಾನಲ್ಲ ವೆಕ್ಟರ್ ಬಿ, ಅದ್ರದ್ದು ಡೈರೆಕ್ಷನ್ ರೇಷಿಯೋಸ್ ಎ ಬಿ ಸಿ ಅಂತೇಳಿ ಅಸ್ಯೂಮ್ಷನ್ ಮಾಡ್ಕೋಬೇಕು ನೋಡ್ರಿ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದಿ. ಸೊ ಏನ್ರಿ ಸರ್ ಅಂತಂದ್ರೆ ವೆಕ್ಟರ್ ಫಾರ್ಮ್ ಆಯ್ತು, ಕಾರ್ಟೇಸಿಯನ್ ಫಾರ್ಮ್ ಲೆಟ್ ಅಸ್ ಗೋ ಹೆಡ್. ಸೊ ಇಲ್ಲಿ ಹೆಡಿಂಗ್ ಏನು ಕಾರ್ಟೇಸಿಯನ್, ಓಕೆ ಕಾರ್ಟೇಸಿಯನ್ ಫಾರ್ಮ್, ಕಾರ್ಟೇಸಿಯನ್ ಫಾರ್ಮ್. ಸೊ ಡೈರೆಕ್ಟ್ ಆಗಿ ಬರ್ದ್ ಬಿಟ್ಟಿರ್ತೀವಿ ನೋಡ್ರಿ. ಸೊ ಒ ಪಿ ಇಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಪಿ ಪಾಯಿಂಟ್. ಅದ ನಮಗೆ ಎಲ್ಲರಿಗೂ ಕೋಆರ್ಡಿನೇಟ್ಸ್ ಗೊತ್ತೇ ಇದ್ದಾವ. ಸೊ ಕೋಆರ್ಡಿನೇಟ್ಸ್ ದಿಂದ ಎಕ್ಸ್ ಐ ಕ್ಯಾಪ್, ವೈ ಜೆ ಕ್ಯಾಪ್ ಮತ್ರಿ ಸರ್ತ ಪ್ಲಸ್ ಜೆಡ್ ಕೆ ಕ್ಯಾಪ್. ಇದು ಹೆಂಗ್ ಬರದ್ರಿ ಸರ್ತ ಪಿ ಪಾಯಿಂಟ್ ಎಕ್ಸ್ ವೈ ಜೆಡ್ ಅಂತ ಹೇಳಿದ್ರೆ ಬರೀ ಜಸ್ಟ್ ಐ ಜೆ ಕೆ ಸೇರಿಸ್ಬಿಡ್ರಿ. ಸರಿ ಸರ್, ಅದೇ ತರನೇ ಓಯದಕ್ಕೆ ಹೇಳ್ರಲ್ಲ ಅಂತಂದ್ರ ಎ ವೆಕ್ಟರ್ ಅದಕ್ಕೂ ಏನಪ್ಪಾ ಅಂದ್ರೆ x1 ಐ ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್ ಪ್ಲಸ್ z1 ಕೆ ಕ್ಯಾಪ್ ಅಂತೇಳಿ. ಓಕೆ, ಅದರದ್ದು ಯಾಕತ್ತ x1 y1 z1 ಅಂತೇಳಿ ಅದರದ್ದು ಕೋಆರ್ಡಿನೇಟ್ ಇದ್ದು. ಇವಾಗ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬಿ ವೆಕ್ಟರ್ದನ್ನ ಎ ಬಿ ಸಿ ಅಂತೇಳಿ ತಗೋಬೇಕು ನೋಡ್ರಿ. ಎ ಬಿ ಸಿ ಏನ್ರಿ ಸರ್ ಅಂತಂದ್ರೆ ದೇ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಸೊ ಎ ಬಿ ಸಿ.
ಡೈರೆಕ್ಷನ್ ರೇಷಿಯೋಸ್ ಆಫ್ ವಾಟ್ ಬಿ ವೆಕ್ಟರ್ ಅಂತೇಳಿ. ಇದು ಆದ ಬಳಿಕ ನಾವು ಫ್ರಾಮ್ ಇಕ್ವೇಶನ್ ಸೊ 1 ನಾವು ಫ್ರಾಮ್ ಇಕ್ವೇಶನ್ 1 ಸೊ ಏನಿದೆ ಇಕ್ವೇಶನ್ 1 ಬರೀರಿ ಆರ್ ವೆಕ್ಟರ್ ವಿಚ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ಸೊ ಅದ್ರದ್ದು ವ್ಯಾಲ್ಯೂಸ್ ನ ತುಂಬಿಡ್ರಿ ಮುಗಿದೈತ್ರಿ, ಸಿಂಪ್ಲಿಫಿಕೇಶನ್ ಮಾಡ್ಬಿಟ್ಟೆ ಅಂದ್ರೆ. ಸೊ ಇದು ಬಹಳ ಈಸಿ ಅದ, ಬಟ್ ಇಲ್ಲಿ ಕರೆಕ್ಟ್ ಆಗಿ ಇವು ಬರೆಯೋದನ್ನ ಇಂಪಾರ್ಟೆಂಟ್ ಮತ್ತೆ ಅದು ಡಯಾಗ್ರಾಮ್ ತೆಗೆಯೋದು ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಸೊ ಆರ್ ವೆಕ್ಟರ್ದು ಏನಿದೆ ನೋಡ್ರಿ ಇಲ್ಲೇ ಇದಲ್ಲ, ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಜೆಡ್ ಕೆ ಕ್ಯಾಪ್ ವಿಚ್ ಈಸ್ ಈಕ್ವಲ್ಸ್ ಟು ಏದ್ ಏನಿದೆ ರೀ ಸರ್ ಎ ಹಿಯರ್ x1 ಐ ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್ ಪ್ಲಸ್ z1 ಕೆ ಕ್ಯಾಪ್. ಇದು ಏದು, ಇದು ಆರ್ದು. ನೆಕ್ಸ್ಟ್ ಸರ್ ಅಂದ್ರೆ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್, ಸೊ ಇಕ್ವೇಶನ್ 1 ಏನಿದೆ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ಬಿ ಏನಂತ ಹೇಳ್ಕೊಂಡಿವಪ್ಪ, ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್ ಅಂತೇಳಿ. ಓಕೆ, ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಿ, ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ ನೋಡ್ರಿ, ಇನ್ನೂ ಈಸಿ ಆಕತಿ. ಎಕ್ಸ್ ಮೈನಸ್ x1 ಐ ಕ್ಯಾಪ್, ಯಾಕಂದ್ರೆ ಈ ಕಡೆ ಬಂತಂದ್ರೆ ಪ್ಲಸ್ ವೈ ಮೈನಸ್ y1 ಜೆ ಕ್ಯಾಪ್ ಪ್ಲಸ್ ಜೆಡ್ ಮೈನಸ್ z1 ಏನೈತ್ರಿ ಕೆ ಕ್ಯಾಪ್ ಈಕ್ವಲ್ಸ್ ಟು ಈ ಕಡೆ ರೀ ಸರ್ ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ ಲ್ಯಾಂಬ್ಡಾ a times of lambda I kappa plus b times of lambda j kappa plus c lambda k kappa. ಇವಾಗ ಏನು ಮಾಡ್ಬಿಟ್ರೆ ಜಸ್ಟ್ ಕೊಯಿಫಿಷಿಯಂಟ್ಸ್ ನ ಇಕ್ವೇಟ್ ಮಾಡ್ಬಿಡ್ರಿ. ಇಕ್ವೇಟಿಂಗ್ ಅಥವಾ ಕಂಪೇರಿಂಗ್ ಯಾವ್ದಾರೆ ಒಂದು ವರ್ಡ್ ಯೂಸ್ ಮಾಡ್ರಿ. ಇಕ್ವೇಟಿಂಗ್ ದಿ ಕೊಯಿಫಿಷಿಯಂಟ್ಸ್, ಇಕ್ವೇಟಿಂಗ್ ದಿ ಕೊಯಿಫಿಷಿಯಂಟ್ಸ್ ಆಫ್ ಯಾವ್ದ್ರದ್ರಿ ಸರ್ತ ಐ ಕ್ಯಾಪ ಜೆ ಕ್ಯಾಪ ಮತ್ತೊಂದು ಯಾವ್ದ್ರಿ ಸರ್ತ ಕೆ ಕ್ಯಾಪ ಆನ್ ಬೋತ್ ಸೈಡ್ಸ್. ಎರಡೂ ಕಡೆಗೆ ಐ ಜೆ ಕೆದು ಸೊ ಕೊಯಿಫಿಷಿಯಂಟ್ಸ್ ಗಳನ್ನ ಕಂಪ್ಯಾರಿಸನ್ ಮಾಡ್ಬಿಡ್ರಿ. ಕಂಪ್ಯಾರಿಸನ್ ಮಾಡಿದ ಬಳಕ ಇಕ್ವೇಟ್ ಮಾಡಿದ ಬಳಕ ಏನ್ ಬರ್ತದ ಅದೇ ಯಾವುದು ಕಾರ್ಟಿಸಿಯನ್ ಇಕ್ವೇಶನ್ ಹಾಕೊಂಡ್ರಿ. ಸೊ ಫಾರ್ ಐ ಕ್ಯಾಪ್ ಫಸ್ಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫಾರ್ ಐ ಕ್ಯಾಪ್ ಯಾವ್ದ್ರಿ ಸರ್ತ ಎಕ್ಸ್ ಮೈನಸ್ x1 ಈಸ್ ಈಕ್ವಲ್ಸ್ ಟು ಡೈರೆಕ್ಟ್ ಆಗಿ, ಸೊ ಈ ಎಕ್ಸ್ ಮೈನಸ್ x1 ಈಕ್ವಲ್ಸ್ ಟು ಎ ಟೈಮ್ಸ್ ಆಫ್ ಲ್ಯಾಂಬ್ಡಾ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಈಕ್ವಲ್ಸ್ ಟು ಏನಾಯ್ತು ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ. ಸರಿ ಸರ್, ಫಾರ್ ಜೆ ಕ್ಯಾಪ್ ಅಂತ ಹೇಳ್ರಿ ಅಂದ್ರೆ ಫಾರ್ ಜೆ ಕ್ಯಾಪ್ which is equals to y minus y1 is equals to b lambda implies that lambda is equals to ಏನೈತ್ರಿ y minus y1 divided by, so what it is going to be b. next ಸರ್ತ for k cap ಅಷ್ಟು ಇಕ್ವೇಟ್ ಮಾಡಕ್ಕೆ ಮುಗಿಸ್ಬಿಡೋಣ. for k cap so z minus z1 is equals to c lambda implies that lambda is equals to what it is going to be z minus z1 by c. Therefore, lambda is equals to x minus x1 by a which is equals to y minus y1 by b which is equals to z minus z1 by c. So thus last ge lambda bit bidri bari x y z na, thus x minus x1 divided by a, y minus y1 divided by b, z minus z1 divided by c. This is the ಏನಪ್ಪ, this is the equation of line in Cartesian form. This is the equation of line in ಎದ್ರಾಗ್ರಿ ಸರ್ತ Cartesian form ದಾಗ, in Cartesian form. So I hope everybody understood. ಸ್ವಲ್ಪ ಫಾಸ್ಟ್ ಹೇಳ್ದಂಗಾಯ್ತು. ಸೊ ಹೊಳ್ಳಿ ಬೇಕಂದ್ರ ಒಂದ್ 2 ಸಲ ವಿಡಿಯೋನ ಸೊ ಪ್ಲೇ ಮಾಡ್ಕೊಳ್ರಿ, ಅಂದಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಜಾಸ್ತಿ ಆಗ್ತದ. ಸೊ ಎಷ್ಟು ನಮ್ದು ಇನ್ನ ಒಂದು ಪ್ಲಾನ್ ಏನ್ ಉಳಿತಪ್ಪ ಅಂತಂದ್ರ ಇನ್ನ ಒಂದಿಷ್ಟು ಕ್ವಶನ್ ಪಾರ್ಟ್ ಸಿ ಇದ್ದಿದ್ದು ಪ್ಲಾನ್ ಪ್ರಕಾರ ಮುಗಿಸ್ಲಿಕ್ಕ. ನೆಕ್ಸ್ಟ್ ಸರ್ತ ಪಾರ್ಟ್ ಡಿ ಇದು ಆಕ್ಚುಲಿ ನಾನು ಮೆಟ್ರೈಸಿಸ್ ಮತ್ತೆ ಯಾವ್ದ್ರಿ ಸರ್ತ ಅಂದ್ರೆ ಡಿಫ್ರೆನ್ಸಿಯೇಷನ್ ಪ್ಲಾನ್ ಇತ್ತು ಕಂಪ್ಲೀಟ್ ಆಗಿ. ಸೊ ಮುಗಿಸ್ಲಿಕ್ಕ ಅದನ್ನ ಮುಗಿಸೋದು ಆಗ್ಲಿಲ್ಲ. ಸೊ ಅದನ್ನ ನಿಮಗ ಆಲ್ರೆಡಿ ಒಂದು ಓಲ್ಡ್ ವಿಡಿಯೋ 44 ವಿಡಿಯೋಸ್ ಪ್ಲೇ ಲಿಸ್ಟ್ ಇದೆ. ಆ ಹಳಿದ ವಿಡಿಯೋದಾಗ ನೋಡ್ಕೊಂಡ್ರೆ ಅಂದ್ರೆ ನಿಮ್ಗೆ 5 ಮಾರ್ಕ್ಸಿಂದು ಪಾರ್ಟ್ ಡಿ ಕ್ವಶನ್ಸ್ ನ ಸಿಗ್ತಾವ. ಎದರದಿಂದ ಸರ್ತ ಡಿಫ್ರೆನ್ಸಿಯೇಷನ್ ಚಾಪ್ಟರ್ಸ್ ದಿಂದ. ಅದು ಕೋವಿಡ್ ದೊಳಗನ ಆನ್ಲೈನ್ ಕ್ಲಾಸ್ ತಗೊಂಡಿದ್ದ, ಅಲ್ಲಿ ಇಂಟ್ರಾಕ್ಷನ್ ಮಾಡಿದಾರೆ ಸ್ಟೂಡೆಂಟ್ಸ್. ಸೊ ಕರೆಕ್ಟ್ ಆಗಿ ತಿಳಿತದ. ಸೊ ಅದು ಹಾರ್ಡ್ಲಿ ಎಷ್ಟು 40-45 ನಿಮಿಷದ ವಿಡಿಯೋ ಐತಿ, ಅದನ್ನ ನೋಡ್ಕೋರಿ. 5 ಮಾರ್ಕ್ಸ್ ಗ್ಯಾರಂಟಿ ಹೆಲ್ಪ್ ಆಗ್ತದ. ಇನ್ನೊಂದು ಮಾಸ್ಟರ್ ಪ್ಲಾನ್ ಏನೈತಪ್ಪ ಅಂತಂದ್ರೆ ಮೆಟ್ರೈಸಿಸ್ 7 ಪ್ರಾಬ್ಲಮ್ಸ್ ಬಿಡಿಸ್ಬಿಡ್ಬೇಕು ಅಂತೇಳಿ ಪ್ಲಾನ್ ಇತ್ತು, ಆಗ್ಲಿಲ್ಲದು. ಸೊ ಮುಂದೆ ಈಗ ಮಾಡಕ್ಕೂ ಟೈಮ್ ಇಲ್ಲ, ನೀವು ಅದೇ ಪ್ರಾಕ್ಟೀಸ್ ಮಾಡ್ಕೋರಿ. ಮೆಟ್ರೈಸಿಸ್ ಏನ್ ಈಸಿಲಿ ನೀವು ಟ್ಯಾಕಲ್ ಮಾಡ್ತೀರಿ. ಸೊ ಇಷ್ಟ ಇದರಿಂದ ಎಷ್ಟು ಹೆಲ್ಪ್ ಆಗ್ತದ ಅನ್ನೋದು ನಾಳೆ ಎಕ್ಸಾಮ್ ಮುಗಿದ ಬಳಿಕ ನೋಡೋಣಂತ. ಸೊ ಇದ್ರದ್ದು ಎಲ್ಲರನ್ನು ಬೆನಿಫಿಟ್ಸ್ ನ ತಕ್ಕೊಳ್ರಿ, ಮತ್ತೆ ನಿಮ್ ಫ್ರೆಂಡ್ಸಿಗೂ ತಿಳಿಸ್ರಿ. ಸೊ ನಾಳೆ ಹಿಡಿದು ವೆಕೇಶನ್ ಕ್ಲಾಸಸ್ ನಿಮ್ ಜೂನಿಯರ್ಸಿಗೆ ಸ್ಟಾರ್ಟ್ ಆಗ್ತಾವ. ಸೊ ಅವ್ರಿಗಿನ್ನು ವೆಕೇಶನ್ ಕ್ಲಾಸಸ್ ಬಂದು ಅಟೆಂಡ್ ಆಗಂತ ಹೇಳ್ರಿ. ಯಾಕಂದ್ರೆ ನಿಮ್ಗೆ ಆನ್ಲೈನ್ ದಾಗೆ ಇಷ್ಟು ಬೆಸ್ಟ್ ಅನ್ನಂಗ ಹೆಲ್ಪ್ ಅನ್ನಂಗ್ ಮಾಡೈತಿ. ಇನ್ ಆಫ್ಲೈನ್ ಬಂದ್ರಂದ್ರೆ
100% ಅವರಿಗೆ ಸೊ ಹೆಲ್ಪ್ಫುಲ್ ಅಂತೂ ಆಗೇ ಆಗ್ತದ. ಸುಮ್ನೆ ಎಲ್ಲಾ ಕಡೆ ತಿರುಗಾಡಿ ಸರ್ ಆ ಸಬ್ಜೆಕ್ಟ್ ಬೇಕ್ರಿ ಈ ಸಬ್ಜೆಕ್ಟ್ ಬೇಕು ಅಲ್ಲಿ ಅದು ಹೇಳಲ್ಲ ಇಲ್ಲಿ ಇದು ಹೇಳಲ್ಲ ಅಂತೇಳಿ ಸುಮ್ನೆ ತಿರುಗಾಡಿ ಎಲ್ಲಾನು ಟೈಮ್ ಹೋದ ಬಳಿಕ ಇಲ್ಲಿ ನಾವು ನಾಳೆ ಪ್ಲಾನ್ ಪ್ರಕಾರ ಸಿಲೆಬಸ್ ಸ್ಟಾರ್ಟ್ ಮಾಡಿಬಿಡ್ತದ. ಓಕೆ, 3rd ಸೊ ಮಾರ್ಚ್ ಹಿಡಿದು ಸಿಲೆಬಸ್ ಸ್ಟಾರ್ಟ್ ಮಾಡ್ತದ. ಸೊ ಅದಕ್ಕೆ ಇದ್ರದ್ದು ಎಕ್ಸಾಮ್ಕ ನಿಮಗೆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ಅದು ಆಗನೇ ನೆಕ್ಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇದನ್ನು ಮಾಡಿ ಇದ್ರಗಡೆ ಅಪ್ಲೋಡ್ ಮಾಡಿರ್ತದ. ಕಂಟಿನ್ಯೂಸ್ ಆಗಿ ಲಿಂಕ್ ನ ಶೇರ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಅದಕ್ಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯುಟಿಲೈಸೇಷನ್ ತಕೋರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.